ನಮಸ್ತೆ ಎಲ್ರಿಗೂ. ನಾನಿವತ್ತು ಕೆಲವೊಂದು ಅಂದರೆ ಮನೆ ಕಟ್ಟಿದ ಮೇಲೆ ಆಗುವಂತಹ ಮಿಸ್ಟೇಕ್ಸ್ ಏನಿರುತ್ತೆ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮಲ್ಲಿ ಒಂದು ಟಾರ್ಗೆಟ್ ಇರ್ತದೆ, ನಮ್ಮದು ಮನೆ ಇಷ್ಟೇ ಟೈಮಲ್ಲಿ ಫಿನಿಶ್ ಆಗಬೇಕು, ಈ ಥರ ಇರಬೇಕು ಅಂತ ಹೇಳಿಬಿಟ್ಟು ನಾವು ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದರೂ ಕೂಡ ನೆಕ್ಸ್ಟ್ ಅದರಲ್ಲಿ ಏನಾದರೂ ಒಂದು ಸ್ಮಾಲ್ ಆದರೂ ಮಿಸ್ಟೇಕ್ಸ್ ಆಗ್ತದೆ. ಸೊ ಆ ಮಿಸ್ಟೇಕ್ಸ್ ಏನಂತೇಳಿ ನಾನು ನಿಮಗೆ ಹೇಳಿ ತೋರಿಸ್ಕೊಡ್ತೇನೆ ಯಾವುದಾಗಿದೆ ಅಂದರೆ ಇನ್ ಫ್ಯೂಚರ್ ನೀವು ಕಟ್ಟಬೇಕಾದ್ರೆ ಆ ಥರ ಆಗಬಾರ್ದಲ್ವ, ಅದಕ್ಕೋಸ್ಕರ ಇದು ನಮ್ಮ ಮನೆಯಲ್ಲಿ ಕೂಡ ಅದೇ ಥರ ಮಿಸ್ಟೇಕ್ಸ್ ಆಗಿದೆ. ಅಂದರೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದವರು ಎಲ್ಲರೂ ಹೇಳಿದರು ಮನೆ ಕಡೆ ನಿಮ್ಮದು ಮನೆ ಸೂಪರ್ ಆಗಿದೆ, ಎಲ್ಲೂ ಕೂಡ ವೇಸ್ಟೇಜ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ತುಂಬ ಖುಷಿ ಆಯ್ತು. ಅಂದರೆ ನಮ್ದು ಯಾವುದು ಕೂಡ ನಾವು ಸ್ಪೇಸನ್ನು ನಾವು ವೇಸ್ಟ್ ಮಾಡಲಿಲ್ಲ, ಎಲ್ಲಿ ಏನು ಥರ ಹಾಕ್ಬೇಕು ಅದನ್ನೆಲ್ಲ ಹಾಕಿದೆ. ಆದರೂ ಕೂಡ ನಮ್ಮ ಮನೆಯಲ್ಲಿ ಮಿಸ್ಟೇಕ್ಸ್ ಆಗಿದೆ. ಮೇಯ್ನ್ ಅಂದರೆ ನಮ್ಮದು ಓಪನ್ ಕಿಚನ್ ಆಗಿದೆ. ಸೊ ಓಪನ್ ಕಿಚನಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಆ್ಯಕ್ಚುಲಿ ನಾವು ಓಪನ್ ಕಿಚನ್ ಮಾಡಬೇಕಾದ್ರೆ ಇದು ಲಾಫ್ಟ್ ಎಲ್ಲ ಹಾಕಿದ್ದೇವೆ, ಕರೆಕ್ಟ್, ಅದು ಕರೆಕ್ಟ್ ಇದೆ. ಬಟ್ ಎಲ್ಲ ಕ್ಲೋಸ್ ಸಿಸ್ಟಮ್ ಇದೆ, ಯಾವುದು ಕೂಡ ಕಾಣೋ ಹಾಗಿಲ್ಲ, ಅದೆಲ್ಲ ನಾವು ಸೆಟ್ ಮಾಡಿದ್ದೇವೆ. ಬಟ್ ಮೇಯ್ನ್ ಅಂತ ಹೇಳಿದ್ರೆ ನಮಗೆ ಚುಮಣಿ ನಮಗೆ ಮೇಯ್ನ್ ಆಗಿ ಬೇಕಾಗಿರ್ತದೆ. ಚುಮಣಿ ಬಂದ್ಬಿಟ್ಟು ಅಂದರೆ ನಾವು ಎಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ತೇವೆ ನೋಡಿ, ಆ ಪ್ಲೇಸಲ್ಲಿ ನಾವು ಚುಮಣಿಯನ್ನು ಇಡಬೇಕಾಗ್ತದೆ. ಬಟ್ ಆವಾಗ ನಮಗೆ 2 ವಿಂಡೋಸ್ ಇದ್ದು ನೆಸೆಸರಿ ಇರುವುದಿಲ್ಲ. ನಾವಿಲ್ಲಿ ಗಾಳಿ ವೆಂಟಿಲೇಷನ್ ಪ್ಲಸ್ ಬೆಳಕು 2 ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು 2 ಕಿಟ್ ಮಾಡಿ ವಿಂಡೋಸ್ ಮಾಡಿದ್ವಿ. ಅದೇ ನಮ್ದು ಮೇನ್ ಮಿಸ್ಟೇಕ್. ಯಾಕೆಂದ್ರೆ ನಾವು ಎಲ್ಲಿ ಸ್ಟವ್ ಯೂಸ್ ಮಾಡ್ತೇವೆ ನೋಡಿ, ಅಲ್ಲಿ ನಮಗೆ ಮೇನ್ ಆಗಿ ಚಿಮಣಿ ಯೂಸ್ ಮಾಡ್ತೇವೆ. ಯಾಕೆಂದ್ರೆ ಇದು ನಮಗೆ ಅನುಭವ ಆಯ್ತು. ಯಾಕಂದ್ರೆ ನಾವೀಗ ಫ್ರೈ ಮಾಡೋದಾದ್ರೆ ಅಥವಾ ಫಿಶ್ ಫ್ರೈಸ್ ಅಥವಾ ಆಯಿಲಲ್ಲಿ ಏನಾದರೂ ಡೀಪ್ ಫ್ರೈ ಎಲ್ಲ ಮಾಡಬೇಕಾದ್ರೆ ಅದು ಫುಲ್ಲು ಅದ್ರದ್ದು ಸ್ಟೀಮ್ಸ್ ಎಲ್ಲ ಮೇಲೆ ಹೋಗಿ ಕೂತ್ಕೊಳ್ತದೆ ಲಾಫ್ಟಲ್ಲೆಲ್ಲ. ಅದು ನಮಗೆ ಕ್ಲೀನ್ ಮಾಡಲಿಕ್ಕೆ ಕೂಡ ತುಂಬಾನೇ ಕಷ್ಟ ಇದೆ. ನಮಗೆ ಚುಮಣಿದ ಅವಶ್ಯಕತೆ ಇದ್ದೇ ಇರ್ತದೆ. ಸೊ ಯಾಕೆಂದ್ರೆ ನಮ್ಗೆ ಈಗ ಗೊತ್ತಾಯ್ತು, ನಾವು ಮಾಡ್ಬೇಕಾದ್ರೆ ಈಗ ಫ್ರೈ ಮಾಡ್ಬೇಕಾದ್ರೆ ಫುಲ್ ಫ್ಯೂಮ್ಸ್ ತುಂಬಿ ಹೋಗ್ತದೆ. ಸೊ ಹಾಗಾಗಿ ನಾನು ಹೇಳೋ ಪ್ರಕಾರ ನೀವು ಮಾಡರ್ನ್ ಕಿಚನ್ ಮಾಡೋದಾದ್ರೆ ಇದು ಚುಮಣಿಯನ್ನು ಕಂಪಲ್ಸರಿಯಾಗಿ ಅದು ಬೇಕೆ ಅಂತೇಳಿ ಹಾಕೊಂಡು ಇಟ್ಕೊಳ್ಳಿ. ಮತ್ತೆ ಇದು ಲ್ಯಾಮಿನೇಷನ್ ಕೂಡ ಅಷ್ಟೇ, ನೀವು ಗ್ಲಾಸಿ ಅಂತ ತಕೊಳ್ಳಿ. ಯಾಕೆಂದ್ರೆ ಅದು ಏನಾದ್ರೂ ಆಯಿಲ್ ಅಥವಾ ಏನಾದ್ರೂ ನೀರೆಲ್ಲ ಚೆಲ್ಲಿದ್ರೆ ನಮ್ಗೆ ಈಸಿಯಾಗಿ ವೈಪ್ ಮಾಡ್ಲಿಕ್ಕೆಲ್ಲ ಈಸಿ ಆಗ್ತದೆ. ಮ್ಯಾಟ್ ಫಿನಿಶ್ ಆದ್ರೆ ಸ್ವಲ್ಪ ಅದು ಕಷ್ಟ ಅನಿಸ್ತದೆ, ಅಂದ್ರೆ ಹೋಗುದಿಲ್ಲ. ನಾವು ರಬ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ವೈಪ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟಿ ಅನಿಸ್ತದೆ. ಅದಕ್ಕೋಸ್ಕರ ಗ್ಲಾಸಿಯಲ್ಲಿ ತಗೊಂಡ್ರೆ ಇರ್ತಲ್ಲ, ನಮ್ಗೆ ವೈಪ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಈಸಿನೇ ಅನಿಸ್ತದೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತೇನೆ, ಒಂದು ಚುಮಣಿ ಹಾಕೊಳ್ಳಿ ಪ್ಲಸ್ ಗ್ಲಾಸಿ ಲ್ಯಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಇವಾಗ ನಾವಿದು ಹಾಕೋಬೇಕಂತ ಹೇಳಿದ್ದೇವೆ ಇಲ್ಲಿ. ಇವಾಗ ಚುಮಣಿ ಹಾಕ್ಬೇಕಂದ್ರೆ ಅದು ತುಂಬಾ ಕಷ್ಟ ಇರ್ತದೆ. ಎನಿ ಟೈಮ್ ಹೊರಗಡೆ ಹೋಗಿ ಮಾಡ್ಲಿಕ್ಕಂದ್ರೆ ಯುಟಿಲಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಎಕ್ಸ್ಟ್ರಾ ಸ್ಟವ್ ಇರೋದ್ರಿಂದ. ಸೊ ಹಾಗಾಗಿ ಬಟ್ ನಮ್ಗೆ ಅದು ಇಲ್ಲೇ ಮಾಡ್ಬೇಕಂತ ಹೇಳಿ ಇವಾಗ ನಾವು ಅದಕ್ಕೆ ಇಲ್ಲಿ ಫೈವುಡ್ ತಂದ್ಬಿಟ್ಟು ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಅಲ್ಲೇ ಚುಮಣಿಯನ್ನು ಫಿಕ್ಸ್ ಮಾಡೋದಂತ ಹೇಳಿ. ಬಟ್ ಅದು ತುಂಬಾ ಆಡ್ ಕಾಣಿಸ್ತದೆ. ಮತ್ತೆ ವಿಂಡೋ ಕೂಡ ಎಷ್ಟು ದೊಡ್ಡ ವಿಂಡೋಸ್, ಅದು ಕೂಡ ವೇಸ್ಟ್ ಅಂತ ಅನಿಸ್ತದೆ, ಆಡ್ ಕೂಡ ಕಾಣ್ತದೆ. ಸೊ ಹಾಗಾಗಿ ಬಟ್ ಅದು ಬೇಕಂತ ಹೇಳ್ಬಿಟ್ಟು ನಾವಿನ್ನು ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೇವೆ. ಇವಾಗ ವಾಟರ್ ಪ್ಯೂರಿಫೈರ್ ಹಾಕೋದಾದ್ರೆ ನಮ್ಗೆ ಆಕ್ಚುಲಿ ಇಲ್ಲಿ ಕನೆಕ್ಷನ್ ಇದೆ. ಬಟ್ ನಮ್ಗೆ ಇದೊಂದು ಡ್ರೈಯರ್ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆಂದ್ರೆ ನಾವು ಹಾಕುದಂತ ಹೇಳಿದ್ವಿ, ನಮ್ಗೆ ಅಂದ್ರೆ ಇದು ಇಷ್ಟು ಬರ್ತದೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ಸೊ ಈಗ ನಾವೇನು ಹಾಕೋದಾದ್ರೆ ನಾವು ಚುಮಣಿಗೆ ಹೇಗೆ ಪ್ಲೈವುಡ್ ಫಿಕ್ಸ್ ಮಾಡ್ತೇವಲ್ಲ, ಸೊ ಅದರಲ್ಲೇ ನಾವು ಅದನ್ನು ಎಕ್ಸ್ಟ್ರಾ ತಗೊಳ್ಳೋಣ. ಮತ್ತೆ ಇದು ಲೆಂತ್ ಕೂಡ ನಮಗೆ ಶಾರ್ಟೇಜ್ ಇದೆ, ಶಾರ್ಟ್ ಅಂತ ಅನಿಸ್ತದೆ. ಸೊ ಹಾಗಾಗಿ ನಿಮ್ಗೆ ನೀವು ಮುಂದೆ ಮಾಡೋದಾದ್ರೆ ಇದ್ರದ್ದು ಅವಶ್ಯಕತೆ ಇರುವುದಿಲ್ಲ. ನೀವು ಇಲ್ಲಿ ವಾಟರ್ ಫ್ರೈ ಅಂದ್ರೆ ಲೆಂತ್ ಇದ್ರೆ ಪರವಾಗಿಲ್ಲ, ಈಗ ಲೆಂತ್ ಇದ್ದವರಿಗೆ ಯೂಸ್ ಮಾಡ್ಕೊಳ್ಬಹುದು. ನಮ್ಗೆ ಇಲ್ಲಿ ವಿಂಡೋ ಕೂಡ ಬಂದಿದೆ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಶಾರ್ಟ್ ಅಂತ ಅನಿಸ್ತದೆ. ನಿಮ್ಗೆ ಹಾಗೆ ಲೆಂತ್ ಇದ್ರೆ ಪರವಾಗಿಲ್ಲ, ನೀವು ಅದನ್ನ ನೇರವಾಗಿ ಇದು ವಿತ್ ಡ್ರೈಯರ್ ಮತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಅಥವಾ ಲೆಂತ್ ಶಾರ್ಟೇಜ್ ಇದ್ದವರು ಈ ತರದ್ದು ಅದೆಲ್ಲ ಸಿಗುತ್ತಲ್ಲ, ಸೊ ಇದರಲ್ಲಿ ಡ್ರೈಯರ್ ಅಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು ಸಜೆಷನ್ ಕೊಡ್ಬೇಕಂತ ಅನ್ಕೊಳ್ತೇನೆ. ಇದು ಮಿಸ್ಟೇಕ್ ಅಲ್ಲ, ಬಟ್ ನಮ್ಮದು ಕರೆಕ್ಟ್ ಆಗಿದೆ. ವಾಶ್ ಬೇಸಿನ್ ಅಲ್ಲಿ ಆಲ್ಮೋಸ್ಟ್ ಕೆಲವರೆಲ್ಲ ಜಿಂಕ್ ಕಡೆಗೆಲ್ಲ ಪಾತ್ರೆ ಇಟ್ಕೊಳ್ತಾರೆ, ಅಂದ್ರೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ಥ್ರೋಯಿಂಗ್ ಇದೆ ಪ್ಲಾಸ್ಟಿಕ್ ಅದೆಲ್ಲ ಹಾಕ್ಲಿಕ್ಕೆ ಅಂತೇಳಿ ಜಿಂಕ್ ಕೆಳಗಡೆ ಎಲ್ಲರೂ ಒಂದು ಫ್ಲಾಗ್ ಮಾಡ್ಬಿಟ್ಟು ಅಲ್ಲಿ ಟಬ್ ಏನಾದ್ರು ಡಸ್ಟ್ಬಿನ್ ಇಟ್ಟು ಬಿಡ್ತಾರೆ. ಸೊ ಹಾಗಾಗಿ ಅದನ್ನ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಈಗ ತುಂಬಾ ಜನ ಬರ್ಬೇಕಾದ್ರೆ ಮನೆಯಲ್ಲಿ ಈಗ ತುಂಬಾ ಜನ ಇರ್ತಾರೆ, ನೆಂಟರು ಅಥವಾ ಯಾರಾದ್ರೂ ಬರುವಾಗ
ನಾವು ಇದ್ರೊಳಗಡೆ ಎಲ್ಲ ಇಟ್ಕೊಂಡ್ರೆ ಸಡನ್ ಆಗಿ ಅದು ಬ್ಲಾಕೇಜ್ ಆಗ್ತದೆ. ಆಗ ಬ್ಲಾಕೇಜ್ ಆಗ್ಬೇಕಾದ್ರೆ ನಾವು ಅಲ್ಲಿರುವ ಪಾತ್ರೆಗಳೆಲ್ಲ ತೆಗೆದು ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಸುಮಾರು ಟೈಮ್ ಇಟ್ಕೊಳ್ತದೆ. ಸೊ ಹಾಗಾಗಿ ಯಾವಾಗಲೂ ನಾವು ಅಷ್ಟೇ ಇದನ್ನು ಫ್ರೀ ಆಗಿ ಇಡ್ಬೇಕು. ಅದರೊಳಗಡೆ ಸಿಂಕ್ ಒಳಗಡೆ ಕೆಳಗಡೆ ಯಾವುದು ಕೂಡ ಥಿಂಗ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ಸಜೆಷನ್ಸ್ ಅನ್ನು ಕೊಡ್ತೇನೆ. ಹಾಗೇನೆ ಇದರಲ್ಲಿ ಓಪನ್ ಆಗಿ ಒಂದು ವಿಂಡೋಸ್ ಟೈಪ್ ಅಲ್ಲಿ ಸ್ಮಾಲ್ ಆಗಿ ಇಟ್ಟಿದೆ, ಯಾಕಂದ್ರೆ ಏರ್ ಎಂಟ್ರಿ ಆಗ್ತದೆ. ಸೊ ಸ್ಮೆಲ್ ಎಲ್ಲ ಏನು ಬರೋದಿಲ್ಲ. ಇದು ಇನ್ ಕೇಸ್ ಸಿಂಕ್ ಒಳಗಡೆ ಏನಾದ್ರು ಬ್ಲಾಕೇಜಸ್ ಎಲ್ಲ ಇದ್ರೆ ಸಡನ್ ಆಗಿ ಫಿಶ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಸ್ಮೆಲ್ ಎಲ್ಲ ಬರ್ತದೆ. ಸೊ ಅದು ಸ್ಮೆಲ್ ಎಲ್ಲ ಹೊರಗಡೆ ಹೋಗ್ತದೆ. ಮತ್ತೆ ಇದು ಒಂದು ಬಾಕ್ಸ್ ಸಿಸ್ಟಮ್. ಇದು ನಾವು ಆಕ್ಚುಲಿ ಇನ್ವರ್ಟರ್ಗೆ ಅಂತೇಳಿ ಮಾಡಿದ್ವಿ. ಮತ್ತೆ ವಿಂಡೋದು ಲೆವೆಲ್ ಇತ್ತಲ್ಲ, ಸೊ ಆ ವಿಂಡೋ ಲೆವೆಲ್ಸ್ ಅಲ್ಲಿ ನಾವು ಇದನ್ನು ಕ್ಲೋಸ್ ಸಿಸ್ಟಮ್ ಆಗಿ ಮಾಡಿಬಿಟ್ವಿ. ಬಟ್ ಅದು ನಾವು ಇನ್ವರ್ಟರ್ ತರೋಕೆ ಮುಂಚೆನೆ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಇನ್ವರ್ಟರ್ ಇಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಯಾಕೆಂದ್ರೆ ಅದು ಸೇಮ್ ಲೆವೆಲ್ ಇದೆ. ಯಾವಾಗಲೂ ಆದ್ರೆ ನಾವು ಇನ್ವರ್ಟರ್ ತಗೊಳ್ಳೋದಾದ್ರೆ ಇನ್ ಕೇಸ್ ನಾವು ಅದ್ರದ್ದು ಸೈಜ್ ನೋಡ್ಬಿಟ್ಟು ಇದು ಬಾಕ್ಸ್ ಸಿಸ್ಟಮ್ ಮಾಡೋದು ಒಳ್ಳೇದಂತೇಳಿ ನಾನು ಹೇಳ್ತೇನೆ. ಯಾಕೆಂದ್ರೆ ಇನ್ ಕೇಸ್ ಅದೇನಾದ್ರೂ ರಿಪೇರಿಗೆ ಅಂತೇಳಿ ಬಂದ್ರೆ ಅದು ನಮ್ಗೆ ರಿಮೂವ್ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಇದು ನಮ್ದೀಗ ಸೇಮ್ ಹೈಟ್ ಅಲ್ಲಿ ಇದೆ. ಸೊ ಇದು ಡಿಫಿಕಲ್ಟಿ ರಿಮೂವ್ ಮಾಡ್ಲಿಕ್ಕೆಲ್ಲ. ಸೊ ಹಾಗಾಗಿ ಇನ್ ಕೇಸ್ ನೀವು ಮಾಡೋದಾದ್ರೆ ಸೊ ಅದ್ರ ಬ್ಯಾಟ್ರಿ ನೋಡ್ಬಿಟ್ಟು ಇದನ್ನು ಬಾಕ್ಸ್ ಸಿಸ್ಟಮ್ ಮಾಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಆಲ್ಮೋಸ್ಟ್ ಆಲ್ರೆಡಿ ನಾವು ವಿಂಡೋಸ್ ಮಾಡಿರೋದ್ರಿಂದ ವಿಂಡೋ ಲೆವೆಲ್ಗೆನೆ ಬಾಕ್ಸ್ ಸಿಸ್ಟಮ್ ಮಾಡಿಬಿಟ್ವಿ. ಅದರ ಮೇಲೆ ನಮಗೆ ಗೊತ್ತಾಯ್ತದ್ದು. ಸೊ ಅದಲ್ಲಿ ಅಲ್ಲಿಗೆ ಅಡ್ಜಸ್ಟ್ ಆಗ್ತದೆ. ಅಂದ್ರೆ ರಿಮೂವ್ ಮಾಡ್ಬೋದು, ಬಟ್ ಸ್ವಲ್ಪ ಅದು ಅದೇ ಕಷ್ಟ ಆಗ್ತದೆ ತೆಗಿಲಿಕ್ಕೆ. ಹಾಗೇನೆ ಜಾಲಿ, ಇದು 2 ಜಾಲಿ ಬಂದ್ರೆ ಒಳ್ಳೇದು. ಅಂದ್ರೆ ಏರ್ ಎಲ್ಲ ಹೋಗ್ಲಿಕ್ಕೆ ಚೆನ್ನಾಗಿ, ಅಂದ್ರೆ ಒಳಗಡೆ ಇಲ್ಲಾದ್ರೆ ಫೋಮ್ ಸೀಮ್ಸ್ ಎಲ್ಲ ಅದು ಬಿಸಿ ಆಗ್ತದಲ್ಲ. ಸೊ ಹಾಗಾಗಿ ಅದು ಜಾಲಿ ಇಟ್ಟರೆ ಒಳ್ಳೇದಂತೇಳಿ ನಾನು ಹೇಳಿ. ಇವಾಗ ನಾನೊಂದು ಲೈಟ್ಸ್ ತಗೊಳ್ಳುವಾಗ ಸೆಲೆಕ್ಷನ್ ಮಾಡುವಾಗ ಕೂಡ ನಾವು ಅಷ್ಟೇ ಕಾನ್ಶಿಯಸ್ ಆಗಿರ್ಬೇಕು. ಯಾಕೆಂದ್ರೆ ಕೆಲವೊಂದು ಲೈಟ್ಸ್ ಅಲ್ಲೆಲ್ಲ ನಮ್ಗೆ ಕ್ಲೀನ್ ಮಾಡೋದು ಅಥವಾ ಮೇಂಟೈನ್ ಮಾಡೋದು ತುಂಬಾನೇ ಡಿಫಿಕಲ್ಟಿ ಅನ್ಸುತ್ತೆ. ಯಾಕೆಂದ್ರೆ ನಮ್ದು ಎಕ್ಸಾಂಪಲ್ ಇದೆ, ನಾವು ಝೂಮರ್ ತಗೊಂಡಿದ್ದೇವೆ. ಝೂಮರ್ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಇದೆ, ಆದ್ರೆ ಅದ್ರ ಮೇಂಟೆನೆನ್ಸ್ ಮಾತ್ರ ತುಂಬಾನೇ ಕಷ್ಟ. ಯಾಕೆಂದ್ರೆ ನಾವು ಮೊನ್ನೆ ಸಿಡಿಲ್ ಬಂದಾಗ ನಮ್ದು 2-3 ಸಲ ಅದು ಹೋಯ್ತದು. ಅಂದ್ರೆ ಅದ್ರದ್ದು ಲೆಗ್ ಅದು ಪ್ಲೇಟ್ ಆಗಿ ಇರ್ತದಲ್ಲ. ಸೊ ಹಾಗಾಗಿ ಅದು 2-3 ಸಲ ಅದು ಹಾಳಾಯ್ತು ಈಗ ಸಿಡಿಲಿಗೆ. ಅದು ಆಮೇಲೆ ಪುನಃ ರಿಪೇರಿ ಮಾಡ್ಲಿಕ್ಕೆ ಅದು ತೆಗೆದು ಹಾಕಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಮತ್ತೆ ಅದು ಧೂಳು ಕೂಡ ಅಷ್ಟೇ, ಅದು ಧೂಳು ಈಗ ತುಂಬಿದ್ರೆ ಜೈಲದ ಮೇಲೆ ಕಟ್ಟಿದ್ರೆ ಅದನ್ನ ನಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಅದು ಡಿಫಿಕಲ್ಟಿ ಅಂತ ಅನ್ಸ್ತದೆ. ನೀವು ತಗೊಳ್ಳೋದಾದ್ರೆ ಇದನ್ನ ಸ್ಕಿಪ್ ಮಾಡ್ಕೊಂಡು ಬೇರೆ ಅದೇ ತರದ ತುಂಬಾ ಚೆನ್ನಾಗಿರೋದೆಲ್ಲ ಬರ್ತದೆ. ಸೊ ನೀವು ಅದನ್ನು ಕೂಡ ತಗೊಳ್ಬಹುದು. ಯಾಕೆಂದ್ರೆ ನಾವು ಇದು ತಗೊಂಡೀಗ ನೋಡ್ಲಿಕ್ಕೆ ಚಂದ ಅನಿಸ್ತದೆ, ಬಟ್ ಅದ್ರದ್ದು ಅಷ್ಟೇ ಕ್ಲೀನ್ ಮಾಡೋದೆಲ್ಲ ಉಂಟಲ್ಲ, ಮೇಂಟೆನೆನ್ಸ್ ಮಸ್ತ್ ಡಿಫಿಕಲ್ಟಿ ಅಂತೇಳಿ ನನ್ನ ಪ್ರಕಾರ ನಾನು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದೇನೆ. ಸೊ ಅದನ್ನ ಸ್ಕಿಪ್ ಮಾಡ್ಕೊಂಡು ಬೇರೆ ಯಾವ ತರದ್ರಲ್ಲಿ ತುಂಬಾ ಅಟ್ರಾಕ್ಟಿವ್ ಎಲ್ಲ ಇರುತ್ತೆ, ಸೊ ಅದನ್ನು ಕೂಡ ನೀವು ತಗೊಳ್ಬಹುದಂತ ನಾನು ನಿಮ್ಗೆ ಹೇಳ್ತೇನೆ. ಮನೆಯಲ್ಲಿ ಅಂದ್ರೆ ಆದಂತಹ ಒಂದು ಸ್ಟಿಕ್ಸ್ ಸಣ್ಣ ಪುಟ್ಟದೆಲ್ಲ. ಸೊ ಹಾಗೇನಂದ್ರೆ ನಿಮ್ಗೆ ನೀವು ಕಟ್ಟೋದಾದ್ರೆ ಅಥವಾ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಒಂದು ಸಜೆಷನ್ ನಾನು ಕೊಡ್ತಿರೋದು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನು ನಮ್ದು ಕೆಲವೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.